ವಿತ್ ಲವ್ ಇದು ಮದನ್ ಅವರು ಡೈರೆಕ್ಟ್ ಮಾಡಿ ಅಭಿಷೇಕ್ ಅನುಸ್ವರ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾವಾಗಿದೆ. ಸಿನಿಮಾ ನೋಡಿದ ನನಗೆ ಏನೇನು ಇಷ್ಟ ಆಯಿತು, ಏನೇನು ಇಷ್ಟ ಆಗಲಿಲ್ಲ ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋ ಕೊನೆವರೆಗೂ ನೋಡಿ. ಸತ್ಯ ಅರೇಂಜ್ ಮ್ಯಾರೇಜ್ ಬಗ್ಗೆ ಅಷ್ಟಾಗಿ ಒಲವಿಲ್ಲದ, ಆದರೆ ಮನೆಯವರ ಒತ್ತಾಯದ ಮೇರೆಗೆ ಹುಡುಗಿ ನೋಡಲು ಹೋಗುವ ಯುವಕ. ಅಲ್ಲಿ ಅವನಿಗೆ ಶಾಲೆಯಲ್ಲಿ ತನಗಿಂತ ಜೂನಿಯರ್ ಆಗಿದ್ದ ಮೋನಿಶಾ ಸಿಗುತ್ತಾಳೆ. ಇಬ್ಬರ ನಡುವೆ ಒಳ್ಳೆಯ ಮಾತುಕತೆ ಶುರುವಾಗುತ್ತದೆ. ಆಗ ಮೋನಿಶಾ ಒಂದು ವಿಭಿನ್ನ ಐಡಿಯಾ ಕೊಡ್ತಾಳೆ. ಮದುವೆಗೂ ಮುನ್ನ ಇಬ್ಬರು ತಮ್ಮ ಶಾಲಾ ದಿನಗಳ ಕ್ರಶ್ಗಳನ್ನು ಹುಡುಕಿ ಅಂದು ಹೇಳಲಾಗದ ಭಾವನೆಗಳನ್ನು ಹಂಚಿಕೊಂಡು ಬರೋಣ ಎಂದು ಹೇಳ್ತಾಳೆ. ಅಲ್ಲಿಂದ ಇಬ್ಬರ ಪಯಣ ಶುರುವಾಗುತ್ತೆ. ಈ ಪಯಣದಲ್ಲಿ ಅವರು ಹಳೆಯ ಪ್ರೀತಿಯನ್ನು ಮರೆಯುತ್ತಾರಾ ಅಥವಾ ಹೊಸ ಪ್ರೀತಿಯನ್ನು ಕಂಡುಕೊಳ್ಳುತ್ತಾರಾ ಅನ್ನೋದೇ ಸಿನಿಮಾದ ಕತೆ. ಮೊದಲಿಗೆ ಸಿನಿಮಾದ ಪ್ಲಸ್ ಪಾಯಿಂಟ್ಗಳನ್ನು ನೋಡೋಣ. ನಾಯಕಿಯಾಗಿ ಅನುಸ್ವರ ರಾಜನ್ ಅವರು ಅದ್ಭುತವಾಗಿ ನಟಿಸಿದ್ದಾರೆ. ಅವರ ಮುದ್ದಾದ ಎಕ್ಸ್ಪ್ರೆಷನ್ ಮತ್ತು ಸಹಜ ನಟನೆ ಚಿತ್ರದ ಬಹುದೊಡ್ಡ ಹೈಲೈಟ್ ಆಗಿದೆ. ಮೊದಲ ಬಾರಿಗೆ ಹೀರೋ ಆಗಿ ನಟಿಸಿರುವ ಅಭಿಷೇಕ್ ಪಾತ್ರ ಕೂಡ ಇಷ್ಟವಾಗುತ್ತೆ. ಶಾಲಾ ದಿನಗಳ ಪ್ರೀತಿ, ಆ ಮುಗ್ಧತೆ, ಕ್ರಶ್ಗಾಗಿ ಕಾಯುವುದು, ಆಗಾಗ ಕಾಡುವ ಹಳೆಯ ನೆನಪುಗಳು ಇವೆಲ್ಲವೂ ಪ್ರತಿಯೊಬ್ಬರಿಗೂ ತಮ್ಮ ಶಾಲಾ ದಿನಗಳನ್ನು ನೆನಪಿಸುತ್ತೆ. ಇನ್ನು ಸಿನಿಮಾದ ಕೆಲವು ಕಡೆ ಕಾಮಿಡಿ ಚೆನ್ನಾಗಿ ವರ್ಕ್ ಆಗಿದೆ. ಶ್ಯಾನ್ ರೋಲ್ಡನ್ ಅವರ ಹಿನ್ನೆಲೆ ಸಂಗೀತ ಸಿನಿಮಾಕ್ಕೆ ಜೀವ ತುಂಬಿದೆ. ಶಾಲಾ ದಿನಗಳ ಫ್ಲ್ಯಾಶ್ ಬ್ಯಾಕ್ ದೃಶ್ಯಗಳನ್ನು ಕ್ಯಾಮರಾದಲ್ಲಿ ಶ್ರೇಯಸ್ ಕೃಷ್ಣ ಅವರು ತುಂಬ ಸುಂದರವಾಗಿ ಸೆರೆ ಹಿಡಿದಿದ್ದಾರೆ. ಚಿತ್ರದಲ್ಲಿ ಬರುವ ಐಸ್ ಕ್ರೀಮ್ ಶಾಪ್ ದೃಶ್ಯ ಮತ್ತು ಕ್ಲೈಮ್ಯಾಕ್ಸ್ ಪ್ರೇಕ್ಷಕರ ಮನಸ್ಸಿಗೆ ನಾಟುತ್ತದೆ. ಸಣ್ಣ ಪಾತ್ರವಾದರೂ ಕಾವ್ಯ ಅನಿಲ್ ಅವರ ನಟನೆ ಗಮನ ಸೆಳೆಯುತ್ತದೆ. ಸಿನಿಮಾದಲ್ಲಿ ಮೈನಸ್ ಪಾಯಿಂಟ್ಸ್ಗಳು ತುಂಬ ಕಡಿಮೆ ಇವೆ. ಅವು ಏನಂದರೆ ಫಸ್ಟ್ ಹಾಫ್ ಸ್ವಲ್ಪ ನಿಧಾನವಾಗಿ ಸಾಗುತ್ತದೆ. ಕತೆ ಸರಿಯಾದ ಟ್ರ್ಯಾಕ್ಗೆ ಬರಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ರೊಮ್ಯಾಂಟಿಕ್ ಸಿನಿಮಾಗಳಲ್ಲಿರುವಂತೆ ಮುಂದೆ ಏನಾಗುತ್ತದೆ ಎಂದು ಸುಲಭವಾಗಿ ಊಹಿಸಬಹುದು. ಕಥೆಯಲ್ಲಿ ಹೊಸತನ ಏನೂ ಇಲ್ಲ, ಆದರೆ ನಿರೂಪಣೆ ಮತ್ತು ತೆಗೆದಿರುವ ರೀತಿ ಚೆನ್ನಾಗಿದೆ. ವಿತ್ ಲವ್ ಯಾವುದೇ ದೊಡ್ಡ ಟ್ವಿಸ್ಟ್ಗಳಿಲ್ಲದ ತುಂಬ ಸರಳವಾದ ಮತ್ತು ಮುದ್ದಾದ ಫೀಲ್ ಗುಡ್ ಸಿನಿಮಾ. ನೀವು 96 ಮತ್ತು ಪ್ರೇಮಂ ತರಹದ ಲವ್ ಸ್ಟೋರಿ ಸಿನಿಮಾಗಳನ್ನು ಇಷ್ಟಪಡೋರಾದರೆ ಈ ಚಿತ್ರ ನಮಗೆ ಖಂಡಿತವಾಗಿ ಇಷ್ಟವಾಗುತ್ತೆ. ವೀಕೆಂಡ್ನಲ್ಲಿ ನಿಮ್ಮ ಪ್ರೀತಿ ಪಾತ್ರರೊಡನೆ ಕುಳಿತು ನೋಡಬಹುದಾದ ಸುಂದರ ಸಿನಿಮಾ. ಇದಾಗಿತ್ತು ವಿತ್ ಲವ್ ಸಿನಿಮಾದ ನನ್ನ ರಿವ್ಯೂ. ನೀವು ಈಗಾಗಲೇ ಸಿನಿಮಾ ನೋಡಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ವಿಡಿಯೋಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.